ನಮಸ್ತೆ ಎಲ್ಲರಿಗೂ. ಸೊ ಈ ವಿಡಿಯೋ ನಿನ್ನೆಯ ಒಂದು ವಿಡಿಯೋದ ಮುಂದುವರಿದ ಭಾಗ. ನಿಮ್ಗೆ ಗೊತ್ತಿರ್ಬೋದು, ಪ್ರಶಾಂತ್ PRS ಅನ್ನೋ ವ್ಯಕ್ತಿ ನನ್ನ ಬಗ್ಗೆ ಟಾರ್ಗೆಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದಾರೆ. ಸೊ ಅದರಲ್ಲಿ ಹೇಳ್ತಾರೆ, ವಿಷಕನ್ಯೆಯ ಆಮಿಷಕ್ಕೆ ಹೆದರಲ್ಲ ಪತ್ರಕರ್ತರು, ಸೌಜನ್ಯ ನ್ಯಾಯಕ್ಕೆ ಸತತ ಹೋರಾಟ ನಡೀತಾ ಇದೆ ಅಂತ. ಫಸ್ಟ್ ಆಫ್ ಆಲ್ ನಾನು ಒಂದು ನಿಮಗೆ ಕ್ಲಿಯರ್ ಮಾಡ್ತೀನಿ. ಆ ವ್ಯಕ್ತಿ ವಿಷಕನ್ಯೆ ಅಂದಿದ್ದು ನನಗೆ. ಈ ಪದವನ್ನು ಫಸ್ಟ್ ಬಳಕೆ ಮಾಡಿದ್ದು ಅಕ್ಷರ ಮೀಡಿಯಾದ ರಾಜು ಮೌರ್ಯ ಅವರು. ಅವರಿಗೆ ನಾನು ಒಂದೇ ಒಂದು ಕಾಲಲ್ಲಿ ಕೆಲವು ಕ್ಲಾಸ್ ತಗೊಂಡಲ್ಲಿ ಆ ವ್ಯಕ್ತಿ ನನ್ನನ್ನು ಟಾರ್ಗೆಟ್ ಮಾಡೋದು ಅಲ್ಲಿ ನಿಲ್ಲಿಸಿ ಹೋದ. ಆಯಿತಾ, ಅವರಿಗೆ ಕೆಲವು ಮಾತಲ್ಲಿ ಅವರಿಗೆ ಅರ್ಥ ಆಯಿತು ಪರಿಸ್ಥಿತಿ. ಯಾಕಂದರೆ ಇವರು ಟಾರ್ಗೆಟ್ ಮಾಡೋದು ನನ್ನನ್ನು, ಯಾಕಂದರೆ ನಾನು ವಿಷಕನ್ಯೆ, ನಾನು ಈ ಹೋರಾಟಕ್ಕೆ ಅಡ್ಡಿ ಬರ್ತಾ ಇದ್ದೀನಿ ಅಂತ. ವಾಸ್ತವ ಸತ್ಯ ಎಲ್ಲರಿಗೂ ಗೊತ್ತಿರ್ಬೋದು. ನಾನು 2.5 ವರ್ಷ ಸತತವಾಗಿ ಹೋರಾಟದಲ್ಲಿ ಇದ್ಕೊಂಡು ಇದೇ ಪ್ರಶಾಂತ್ PRS ಎಂಬ ವ್ಯಕ್ತಿಯಿಂದಾಗಿ ನಾನು ಹೊರಗೆ ಬಂದೆ. ಆದರೂ ನಾನು ಅವನ ಹೆಸರು ಎಲ್ಲಿಯೂ ಹೇಳಿಲ್ಲ, ವೈಯಕ್ತಿಕ ರೀಸನಿಂದ ಬಂದು ಹೊರಗೆ ಬಂದೆ. ವಿಷಯ ಆಗಿದ್ದು ಒಂದು ದುಡ್ಡಿನ ವ್ಯವಹಾರ, ಮೋಸ, ವಂಚನೆ. ಅದಕ್ಕಿಂತ ಹೆಚ್ಚಾಗಿ ಅದನ್ನು ನಾನು ಕ್ಷಮಿಸ್ತಿದ್ದೆ. ಯಾಕಂದರೆ ಲಕ್ಷಾಂತರ ರೂಪಾಯಿಗಳನ್ನು ನಾನು ಕಳ್ಕೊಂಡಿದ್ದೇನೆ. ಈಗಲೂ ನನ್ನ 10 ಲಕ್ಷ ರೂಪಾಯಿ ಹೊರಗಡೆ ಇದೆ. 8 ಲಕ್ಷ ಕೋರ್ಟಲ್ಲಿ ಸಿಗೋದಕ್ಕಿದೆ. 2 ಲಕ್ಷ ರೂಪಾಯಿ ಆಲ್ಮೋಸ್ಟ್ ನಾನು ಕೈ ಚೆಲ್ಲಿ ಬಿಟ್ಟಿದ್ದೀನಿ. ವ್ಯಕ್ತಿಗಳಿಗೆ ಮಾಡಿದ ಸಹಾಯ ಅದು ನಾನು ಹೇಳಲ್ಲ. ಯಾಕಂದರೆ ನನ್ನಿಂದ ಅದು ಅವರಿಗೆ ಅಗತ್ಯ ಇತ್ತು, ಅವರಿಗೆ ನಾನು ಕೊಟ್ಟು ಬಿಟ್ಟೆ. ಅದು ನಾನು ಮಾತಾಡಲ್ಲ. ಇದೇ ಪ್ರಶಾಂತ್ PRS ಎಂಬ ವ್ಯಕ್ತಿಗೂ ನಾನು 51,500 ರೂಪಾಯಿನ ಸುಮ್ಮನೆ ಬಿಟ್ಬಿಡ್ತಿದ್ದೆ. ಆದರೆ ಈ ವ್ಯಕ್ತಿ ಏನು ಮಾಡಿದ, ನನಗೆ ಒಂದು ನಂಬಿಕೆ ದ್ರೋಹ ಮಾಡಿದ, ವಿಶ್ವಾಸ ದ್ರೋಹ ಮಾಡಿದ. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಆ ವ್ಯಕ್ತಿ ಏನೆಲ್ಲ ಆಟ ಆಡಿದ್ದಾನೆ ನನ್ನ ಲೈಫಲ್ಲಿ ಅಂತ. ಯಾಕಂದರೆ ಮೊನ್ನೆ ನನ್ನ ಅಕ್ಕನಿಗೊಂದು ಕರೆ ಬರ್ತದೆ, ಈತನೇ ಮಾಡಿಸಿದ್ದು ಕೋಟಾ SIಯಿಂದ. ಅಕ್ಕನಿಗೆ ಹೇಳಿ ಅವಳಿಗೆ ಉಪದೇಶ ಮಾಡಿ ಅಂತ. ಅಕ್ಕ ಒಂದೇ ಮಾತಂದ್ಲು, ಸರ್ ಏಕಪಕ್ಷೀಯವಾಗಿ ಮಾತಾಡಬೇಡಿ ನೀವು. ನನ್ನ ತಂಗಿಗೆ ಪ್ರಶಾಂತ್ ಎಂಬ ವ್ಯಕ್ತಿಯಿಂದ ಎಷ್ಟು ಅನ್ಯಾಯ ಆಗಿದೆ ಅಂತ ನಮಗೆ ಗೊತ್ತು. ನಾನು ನೋಡ್ತಾ ಇದ್ದೀನಿ. ಅವಳು ಯಾರ ಹಿಂದೆನೂ ಅಷ್ಟು ಹಿಂದೆ ಹೋಗಿ ಬೀಳುವಳಲ್ಲ. 1 ರೂಪಾಯಿ 2 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿಗಳನ್ನು ನಾನು ಕಳ್ಕೊಂಡಿದ್ದೀನಿ. ಬಿಸ್ನೆಸ್ ಆಗಲಿ, ನಾನು ಯಾರ ಹಿಂದೆ ಹೀಗೆ ಹೋಗಲಿಲ್ಲ. ಇವನು ದುಡ್ಡಿಗೋಸ್ಕರ ಹಿಂದೆ ಹೋಗಿದ್ದಲ್ಲ. ಆದರೆ ಇಷ್ಟು ವರ್ಷದಿಂದ ನಾನು ಕಾದುಕೊಂಡು ಬಂದ ನನ್ನ ಇಮೇಜ್, ಆಯಿತಾ, ಸಮಾಜದಲ್ಲಾಗಲಿ ಫ್ಯಾಮಿಲಿಯಲ್ಲಾಗಲಿ ನಾನು ಒಂದೇ ಒಬ್ಬರಿಗೆ ಕೆಟ್ಟ ಹೆಸರು, ನನ್ನ ಬಗ್ಗೆ ಕೆಟ್ಟದ್ದು ಅಂದ್ಕೊಂಡವರಲ್ಲ. ನಾನು ಒಬ್ಬಳ ಹಿಂದೆ ಹೋದವಳಲ್ಲ ನಾನು. ಅದು ನಾನು ಹೇಳ್ತೀನಿ. ಯಾವ ರೀಸನಿಗೂ ನಾನು ಒಬ್ಬಳ ಹಿಂದೆ ಹೋಗಲ್ಲ. ನಾನು ಒಬ್ಬ ವ್ಯಕ್ತಿಯನ್ನು ನಾನೇ ರಿಜೆಕ್ಟ್ ಮಾಡಿದ್ದೀನಿ ತುಂಬ ಜನರಿಗೆ. ಯಾಕಂದ್ರೆ ನಮಗೆ ಒಬ್ಬರದ್ದು ವೈಬ್ ಮ್ಯಾಚ್ ಆಗ್ತಿಲ್ಲ ಅಂದರೆ ಅವರನ್ನು ನಾನು ಎಲ್ಲ ರೀತಿಯಲ್ಲಿ ಅವಾಯ್ಡ್ ಮಾಡ್ತೀನಿ. ಕೆಲವೊಬ್ಬರಲ್ಲಿ ಡೈರೆಕ್ಟ್ ಅವಾಯ್ಡ್ ಮಾಡ್ತೀನಿ, ಕೆಲವರಲ್ಲಿ ಇಂಡೈರೆಕ್ಟ್ಲಾಗಿ ಸ್ಲೋಲಿ ಅವಾಯ್ಡ್ ಮಾಡ್ತೀನಿ. ಬಟ್ ಈ ವ್ಯಕ್ತಿ ಏನು ಮಾಡಿದ, ಬರೀ 1.5 ತಿಂಗಳಲ್ಲಿ ನನ್ನನ್ನು ಬ್ರೈನ್ ವಾಶ್ ಮಾಡಿದ್ನೋ ಏನು ಮಾಡಿದ್ನೋ ಗೊತ್ತಿಲ್ಲ. ಬಟ್ ನನ್ನ ಕೈಲಿದ್ದ ದುಡ್ಡನ್ನು ತಗೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ನನಗೆ ಒಂದು ಮಾನವೀಯತೆಯ ಇಟ್ಟಿದ್ದು. ಆ ವ್ಯಕ್ತಿಗೆ ಚೂರು ಕಾರಣ ಸ್ಮರಣೆ ಇಲ್ಲ. ಅದು ಬಿಡಿ, ದುಡ್ಡು ವಾಪಸ್ ಕೊಟ್ಟ, ಅದು ಪ್ರಸನ್ನಕ್ಕನ ಹೆದರಿಕೆಯಿಂದ ಮಾತ್ರ ಕೊಟ್ಟಿದ್ದು. ಇಲ್ಲಾಂದರೆ ನನಗೆ ದುಡ್ಡು ಸಿಗ್ತಿರಲಿಲ್ಲ. ಯಾಕಂದರೆ ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ಅವನು ನನ್ನ ಮೇಲೆ ಅಪಪ್ರಚಾರ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿತ್ತು. ನಾನು ಹಿಂದೆ ಸರಿತೀನಿ ಅಂದ್ಕೊಂಡ. ಆದರೆ ಅವನು ಮೋಸ ಮಾಡಿದ ಎಲ್ಲ ಹೆಣ್ಮಕ್ಳ ಥರ ನಾನಲ್ಲ ಅಂತ ಗೊತ್ತಾಯಿತು. ಮತ್ತೆ ಹೆದರಿ ದುಡ್ಡು ಕೊಡಲೇಬೇಕಾಗಿ ಬಂತು. ದುಡ್ಡಿನ ವಿಷಯ ಸಾಲ್ವ್ ಆಯಿತು. ಆದರೂ ಈ ಕುತಂತ್ರಿಯ ಆಟ ಮುಂದುವರಿಯಿತು. ಈ ಪ್ರಶಾಂತ್ PRS ಎಂಬ ಕುತಂತ್ರಿಯ ಆಟ ಮುಂದುವರಿತಾನೆ ಇತ್ತು. ಈತ ನನಗೆ ಎಗೇನ್ಸ್ಟ್ ನಿಂತ ಸ್ವಲ್ಪ ಸೌಜನ್ಯ ಹೋರಾಟಗಾರ, ಹೆಸರು ಹೇಳ್ತೀನಿ, ಅಣ್ಣಾ ಬಾಂಡ್ ಎಂಬ ಎಣ್ಣೆ ಬಾಂಡ್, ಹರಿಣಾಕ್ಷ ಶೆಟ್ಟಿ, ವಿಜಯ ನಾರಾವಿ, ಅನೀಶ್ ಮತ್ತು ತುಂಬ ಜನ ಇದ್ದಾರೆ. ಇದರಲ್ಲಿ ಕೆಲವರು ತೆರೆಮರೆಯ ಕಾಯಿಗಳಂತೆ ಒಂದು ಸಂಘ, ಅದು ನಾವು ಕಂಡು ಹಿಡಿದಿದ್ದೀವಿ. ಆ ಸಂಘ ನನ್ನನ್ನೊಂದು ಟಾರ್ಗೆಟ್ ಮಾಡಿ, ಅದರ ಹಿಂದಿನ ಸೂತ್ರಧಾರ ಇದೇ ಪ್ರಶಾಂತ್ PRS ಮತ್ತು ಗಿರೀಶ್ ಮಟ್ಟಣ್ಣ ಅವರ ಒಂದು ಪಾಲು ಕೂಡ ಇದೆ. ಅದು ನಾನು ಮತ್ತೆ ಹೇಳ್ತೀನಿ, ಅದು ಇನ್ನೂ ನನಗೆ ದಾಖಲೆ ಸಮೇತ ಸಿಗಬೇಕು. ಅಂತೂ ಈ ಕುತಂತ್ರಿ ಹಿಂದೆ ಆಟ ಆಡಲಿಕ್ಕೆ ಶುರು ಮಾಡಿದ್ದ. ಆಯಿತಾ, ಏನೆಲ್ಲ ಈ 90 ಜನಕ್ಕೆ ಬ್ರೈನ್ ವಾಶ್ ಮಾಡಿದೆ. ಈಕೆ ಡಿ ಗ್ಯಾಂಗ್ ಕಡೆಯವಳು, ಡೀಲ್ ಆಗಿದ್ದಾಳೆ, ಇದೊಂದು ರೂಮರ್ಸ್ ಬಂತು. ತುಂಬ ನಾನು ನನ್ನ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಲವಾರು ಆಟಗಳು ನಡೀತು. ಯಾವುದಕ್ಕೂ ನಾನು ಯಾವ ಕಾರಣಕ್ಕೂ ಜಗ್ಲಿಲ್ಲ. ಯಾಕಂದರೆ ಮತ್ತೆ ನನಗೆ ಕಿಚ್ಚು ಜಾಸ್ತಿ ಆಯಿತು. ಮಾತಾಡ್ತಾನೆ ಬಂದೆ. ಸೊ ಈ ವ್ಯಕ್ತಿಗೆ ಇವಾಗ ಏನು ಮಾಡೋಕ್ಕಾಗಲ್ಲ. ಆಯಿತಾ, ಇನ್ನು ಈತ ಕೊಟ್ಟ ತಂಬನೇಲಿ ವಿಷಕನ್ಯೆ, ಅದು ನನಗೆ ಹೇಳಿದ್ದು. ಮತ್ತು ಅವನು ಹೇಳ್ತಾನೆ ಸ್ಟಾರ್ಟಿಂಗಲ್ಲಿ, ಮಕ್ಕಳನ್ನು ಜಾಗ್ರತೆ ಆಗಿಟ್ಕೊಳ್ಳಿ. ಆಯಿತಾ, ಅದು ನನಗೆ ಹೇಳಿದ್ದು. ಯಾಕಂದರೆ ಈತನೊಂದು ಸುಳ್ಳು ಪ್ರಕರಣ ನನ್ನ ಮೇಲೆ, ಅವನ ಮಗಳನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಬಂದಿದ್ದೀನಿ ಎಂಬ ಸುಳ್ಳು ಪ್ರಕರಣವನ್ನು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಬಂದ ಕೋಟದ SI ಅವರು ಇವನಿಗೆ ಲೆಫ್ಟ್ ರೈಟ್ ಕೊಟ್ಟರು. ಪ್ರಶಾಂತ್, ಮಗುವನ್ನು ಹಿಡ್ಕೊಂಡು ಆಟ ಆಡಬೇಡ, ಪ್ರಶಾಂತ್ ಮಗುವನ್ನು ಹೊರಗೆ ಕಳಿಸು ಅಂದರು.
ಒಂದು ಚಿಕ್ಕ ಚಡ್ಡಿ ಹಾಕೊಂಡು ಒಂದು ಮಗುವನ್ನು ಕರ್ಕೊಂಬಂದಿದ್ದ. ಪ್ರತಿಯೊಬ್ಬರಲ್ಲೂ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಆ ಮಗುವನ್ನು ಹಿಡ್ಕೊಂಡು, 10 ವರ್ಷದ ಮಗುವನ್ನು ಹಿಡ್ಕೊಂಡು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಪ್ರಶಾಂತ್ ಅವರ ಹೆಂಡತಿ ಮಿಸಸ್ ಚೈತ್ರ ಅವರೇ, ನೀವು ಎಲ್ಲಿದ್ರೂ ಯಾವ ರೀತಿಯಲ್ಲಿ ಅದು ನೀವೊಬ್ಬರು ಅಡ್ವೊಕೇಟ್ ಆ ಕಾನೂನಾತ್ಮಕ ಹೋರಾಟ ಮಾಡಿಕೊಂಡು ಆ ಹೆಣ್ಣು ಮಗಳನ್ನು ಅವನಿಂದ ರಕ್ಷಿಸಿ. ಅಷ್ಟೇ ನಾನು ಹೇಳ್ತಿರೋದು. ಇದಕ್ಕೆ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಬರುವಾಗ ನಿಮ್ಮನ್ನು ಮೀಟ್ ಆಗ್ತೀನಿ. ನಿಮಗೆ ಏನು ಸ್ಟೇಟ್ಮೆಂಟ್ ಬೇಕಿದ್ರು ನನ್ನ ಕಡೆಯಿಂದ ನಾನು ಕೊಡ್ತೀನಿ. ನಿಮ್ಮ ಡೈವರ್ಸ್ ಒಂದು ಆದಷ್ಟು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಮಗುವನ್ನು ಕರ್ಕೊಂಡು ನೀವು ಹೋಗಿ. ಯಾಕಂದರೆ ಈ ಹುಚ್ಚನ ಜೊತೆ ನೀವು ಜೀವನ ಮಾಡಬೇಡಿ. 1.5 ತಿಂಗಳಲ್ಲೂ ನನಗೆ ಅರ್ಥ ಆಗದ ಪ್ರಶಾಂತನ ನಾನು 2 ತಿಂಗಳಿಂದ ಸ್ಟಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಸಮಾಜದಲ್ಲಿ ತುಂಬ ಥರ ವ್ಯಕ್ತಿಗಳಿರ್ತಾರೆ. ಸೊ ವಿಷಯಕ್ಕೆ ಬರ್ತೀನಿ. ಈ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೆ, ಗಿರೀಶ್ ಮಟ್ಟಣ್ಣನವರಿಗೆ ಹನಿ ಟ್ರ್ಯಾಪ್ ಆಗಿದೆ. ಗಿರೀಶ್ ಮಟ್ಟಣ್ಣನವರಿಗೂ ಈತನಿಗೂ ಆಗಿ ಬರಲ್ಲ. ಎಲ್ಲರಿಗೂ ಗೊತ್ತು. ಇದೇ ಸ್ವಲ್ಪ ಸಮಯದ ಹಿಂದೆ ಬಳ್ಳಾರಿಯಲ್ಲಿ ಕೇಸ್ ಆದಾಗ ಇದೇ ಗಿರೀಶ್ ಮಟ್ಟಣ್ಣನವರು ಈತನ ಹೆಸರನ್ನು ಅಲ್ಲಿ ಹೆಸರು ನಂಬರು ಚಾನಲ್ ನಂಬರ್ ಕೊಟ್ಟು ಆರೋಪಿ ಸಾಕ್ಷಿ ಅಂತ ಹೇಳಿ ಬಳ್ಳಾರಿಗೆ ಕರೆಸ್ಕೊಂಡು ಅಲ್ಲಿ ಆರೋಪಿಯನ್ನಾಗಿ ಮಾಡಿದವರು. A2 ಆರೋಪಿ ಪ್ರಶಾಂತ್ ಆ ಚಾನಲಲ್ಲಿ ಮಾತಾಡಿದ್ದಕ್ಕೆ. ಸೊ ಆ ದ್ವೇಷ ಈ ವ್ಯಕ್ತಿಗಿತ್ತು. ಇದು ಮಹೇಶ್ ಅಣ್ಣನಿಗೂ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ, ಎಲ್ಲವರಿಗೆ ಹೇಳಿದ್ದಾರೆ. ಅದೇ ಪ್ರಶಾಂತ್ ಪೂಜಾರಿ ಇವಾಗ ಗಿರೀಶ್ ಮಟ್ಟಣ್ಣನವರು ಹೊಗಳ್ತಾನೆ, ಅವರು ದೊಡ್ಡ ಹೋರಾಟಗಾರರಂತೆ. ಇದೇ ಇಡೀ ಹೋರಾಟಗಾರಿಗೆ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ನೆಗೆಟಿವ್ ಹೇಳಿದೆ ಈ ಪ್ರಶಾಂತ್ PRS. ತಾನು ಯಾಕೆ ಈಗ ಹೊಗಳ್ತಾನೆ? ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉತ್ತಮ ಹೋರಾಟಗಾರರು. ನಾನು ಹೇಳ್ತೀನಿ, ನಮ್ಮ ವೈಯಕ್ತಿಕ ದ್ವೇಷ ಏನೇ ಇರಲಿ, ಅವರು 14 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಹನಿ ಟ್ರ್ಯಾಪ್ ಆಗಿಲ್ವಾ? ತಮ್ಮಣ್ಣ ಶೆಟ್ಟಿಯವರಿದ್ದಾರೆ ನಾಯಕರಲ್ಲಿ, ಅವರಿಗೆ ಹನಿ ಟ್ರ್ಯಾಪ್ ಆಗಿಲ್ವಾ? ಎಷ್ಟೋ ಹುಡುಗರಿದ್ದಾರೆ ಹೋರಾಟದಲ್ಲಿ, ಅಜಯ್ ಅಂಚನ್ ಪತ್ರಕರ್ತ ಯೂಟ್ಯೂಬ್ನಂಥವ್ರು, ಇವರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿಲ್ವಾ? ಅಲ್ಲ, ಇವರಿಗೆ ಹನಿ ಟ್ರ್ಯಾಪ್ ಮಾಡುವವರಾದರೂ ಯಾರು? ಗಂಡಸರಿಗೆ ಯಾರಿಗೂ, ಒಬ್ಬ ಗಂಡಸ್ತಾನ ಇರುವ ಗಂಡಸರಿಗೆ ಯಾರಿಗೂ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಆಗಲ್ಲ. ಅವನು ಹನಿ ಟ್ರ್ಯಾಪಿಗೆ ಒಳಗಾಗಲ್ಲ. ನಾನು ಇತ್ತೀಚೆಗೆ ಈ ಹನಿ ಟ್ರ್ಯಾಪ್ ಎಂಬ ವಿಚಾರದ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಏನಿದು ಅಂತ. ಮತ್ತೆ ಗೊತ್ತಾಯಿತು, ದೊಡ್ಡ ದುಡ್ಡಿರುವ ವ್ಯಕ್ತಿಗಳ ಬಗ್ಗೆ ಹೆಣ್ಮಕ್ಳಿಗೆ ಫ್ಲರ್ಟ್ ಮಾಡಿ, ಚಾಟ್ ಮಾಡಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವರಲ್ಲಿ ದುಡ್ಡಿಗೋಸ್ಕರನೂ ಮಾಡ್ತಾರೆ ಅಂತ. ಈ ಪ್ರಶಾಂತ್ PRS ತನ್ನ ಹೆಸರನ್ನು ಹೇಳಲ್ಲ. ಅವನು ಹೇಳುವ ಉದ್ದೇಶ ನಾನು ಅವನಿಗೆ ಹನಿ ಟ್ರ್ಯಾಪ್ ಮಾಡಿದ್ದೀನಿ ಅಂತ. ಬಟ್ ನನ್ನ ಹೆಸರನ್ನು ಎಲ್ಲಿಯೂ ಬಳಕೆ ಮಾಡಲ್ಲ. ಅವನೇನು ಮಾಡ್ತಾನೆ, ಗಿರೀಶ್ ಮಟ್ಟಣ್ಣನವರ ಮುಂದೆ ತರ್ತಾನೆ. ಗಿರೀಶ್ ಮಟ್ಟಣ್ಣನಿಗೂ ನನಗೂ ಏನು ಸಂಬಂಧ ಇಲ್ಲ. 1.5 ವರ್ಷದಿಂದ ನನಗೆಷ್ಟು ಆ ವ್ಯಕ್ತಿಯ ಬಗ್ಗೆ, ಆ ಹೋರಾಟಗಾರ ಅಂತ ನಂಬಲಿಲ್ಲ. ಆತ ಒಬ್ಬ ಪ್ರಚಾರಕ್ಕೆ ಬಂದ ವ್ಯಕ್ತಿ ಅಷ್ಟೇ ನಾನು ತಿಳ್ಕೊಂಡಿದ್ದು. ನೀವು ದಕ್ಷಿಣ ಕನ್ನಡದವರು ಮಂಗ ಆಗಿದ್ದವನನ್ನು ನಂಬಿ. ನನಗೆ ಈ 1.5 ವರ್ಷದಿಂದ ಈ ವ್ಯಕ್ತಿ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಬುರುಡೆ ಪ್ರಕರಣ ತಂದಂತೂ ಇಲ್ಲನೇ ಇಲ್ಲ. ಈ ವ್ಯಕ್ತಿ ನಮ್ಮ ಹೋರಾಟವನ್ನು ಸರ್ವನಾಶ ಮಾಡೋಕ್ಕೆ ಬಂದಿದ್ದು. ಅದು ಇನ್ನೂ ಕೆಲವರಿಗೆ ಅರ್ಥ ಆಗಿಲ್ಲ. ಅದು ಜಗದೀಶ್ ಲಾಯರು ಅವತ್ತೊಂದು ವಿಡಿಯೋ ಮಾಡಿ ಹೇಳಿದ್ದಾರೆ. ಎಲ್ಲರೂ ಜಗದೀಶ್ಗೆ ತಿರುಗಿ ಬಿದ್ದರು. ನಾನು ಸುದರ್ಶನ್ ಕೆಲವರು ನಾವು ಡಿಸ್ಕಸ್ ಮಾಡುವಾಗ ಜಗದೀಶ್ ಲಾಯರ್ ಹೇಳಿದ್ದು 100ಕ್ಕೆ 100 ಸತ್ಯ. ಯಾಕೆ ಈ ವ್ಯಕ್ತಿ ಮೇಲೆ ಕೇಸ್ ಆಗ್ತಿಲ್ಲ, ಬೇಲ್ ಇಲ್ಲ, ಸಮನ್ಸ್ ಇಲ್ಲ? ಬರೀ ಮಹೇಶ್ ಅಣ್ಣ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ, ಗಡೀಪಾರ್ ಆಗ್ತಿದೆ? ಚಿನ್ನಯ್ಯನ ಯಾಕೆ ಉಲ್ಟಾ ಸ್ಟೇಟ್ಮೆಂಟ್ ಕೊಡೋ ಹಾಗೆ ಮಾಡಿದ? ತುಂಬ ವಿಚಾರಗಳಿದೆ, ಅದು ನಾನು ಮಾತಾಡಲ್ಲ. ಈಗ ಬ್ಯಾಕ್ ಟು ದ ಪಾಯಿಂಟ್ ಬರ್ತೀನಿ ನಾನು. ಈ ಪ್ರಶಾಂತ್ PRS ಎಂಬ ಕುತಂತ್ರಿ ಯೂಟ್ಯೂಬರ್, ಪತ್ರಕರ್ತ, ಸ್ವಯಂ ಘೋಷಿತ ಪತ್ರಕರ್ತ. ಇವನ ಎಜುಕೇಷನ್ ಕ್ವಾಲಿಫಿಕೇಷನ್ ಜಸ್ಟ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಅಷ್ಟೇ, ಆಯಿತಾ? ತಾನೊಬ್ಬ ಸ್ವಯಂ ಘೋಷಿತ ಪತ್ರಕರ್ತ ಅಂತ ಹೇಳ್ಕೊಂಡು ಪತ್ರಕರ್ತರ ಸಂಘದಲ್ಲಿದೆ. ಇದೀಗ ಒಂದು ಆರತಿ ಗಿಳಿಯಾರ್ ಎಂಬ ಮಹಿಳೆಯನ್ನು ಮುಂದೆ ತಂದು ನನ್ನ ಎಗೇನ್ಸ್ಟ್ ಫೈಟ್ ಮಾಡ್ತಾ ಇದ್ದಾನೆ, ಆರ್ಟಿಕಲ್ ಬರೆದು, ಆಯಿತಾ? ಅದಕ್ಕೆ ನಾನು ಕಾನೂನು ಕ್ರಮ ತಗೊಳ್ತೀನಿ. ಯಾಕಂದರೆ ನನ್ನ ಬಗ್ಗೆ ಬರೆದಿದ್ದಕ್ಕಲ್ಲ, ನಾನು ಇಂಥದ್ದು ಹಲವಾರು ಸಿಚುವೇಶನ್ಗಳನ್ನು ಫೇಸ್ ಮಾಡಿ ಬಂದಿದ್ದು. ನಾನು ಒಂದು ಹೋರಾಟಕ್ಕೆ ಇಳಿದಿದ್ದೀನಿ ಅಂದರೆ ನಾನು ಯಾವುದಕ್ಕೂ ರೆಡಿಯಾಗಿ ಬಂದಿದ್ದು, ಸಾಯೋಕ್ಕೂ ರೆಡಿಯಾಗಿಯೇ ಬಂದಿದ್ದು, ಆಯಿತಾ? ಈ ಆರತಿ ಗಿಳಿಯಾರ್ ಎಂಬ ಒಂದು ಪತ್ರಕರ್ತೆಯ ಸಹೋದ್ಯೋಗಿ ಅಂತೆ, ಮಿತ್ರ ಅಂತೆ, ಏನಾಗಲಿ ಅವರ ರಿಲೇಷನ್ಶಿಪ್ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಇವಳನ್ನು ಹಿಡ್ಕೊಂಡು ನನ್ನ ಫ್ಯಾಮಿಲಿ ಅಗೇನ್ಸ್ಟ್, ಅಂದರೆ ನನ್ನ ಅಕ್ಕನ ಇದಕ್ಕೆ ಇನ್ವಾಲ್ವ್ ಮಾಡಿದಾಳೆ. ನಿಜವಾಗ್ಲೂ ನನ್ನ ಅಕ್ಕನಿಗೆ ಉಡುಪಿಗೆ ಬಂದಿದ್ದು ಗೊತ್ತಿಲ್ಲ, ನಾನು ಪ್ರಶಾಂತ್ ಮನೆಗೆ ಹೋಗಿದ್ದು ಗೊತ್ತಿಲ್ಲ. ಅವಳು ಕಾಲ್ ಮಾಡೋಗ್ಲೂ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ, ನಾನು ಇಲ್ಲಿದ್ದೀನಿ ಅಂತ. ಸ್ಟೇಷನಿಗೆ ಹೋಗಿ ಲೈವ್ ಹಾಕೋಗ್ಲೇ ಗೊತ್ತು ಇವಳು ಉಡುಪಿಯಲ್ಲಿದ್ದಾಳೆ ಅಂತ. ಅವಳು ಸ್ವಲ್ಪ ಬೈದ್ಲು, ಅವನ ವಿಷಯಕ್ಕೆ ಯಾಕೆ ಹೋಗ್ತಿ, ಅವನನ್ನು ತಲೆಯಿಂದ ತೆಗೆದು ಬಿಡು, ಇಬ್ಬರು ಅಕ್ಕಂದಿರು ಅಂದಿದ್ದೆ, ಆ ವ್ಯಕ್ತಿಯನ್ನು ತೆಗೆದು ಬಿಡು, ದೇವರು ಅವನಿಗೆ ಶಿಕ್ಷೆ ಕೊಡ್ತಾನೆ. ದೇವರು ಕೊಡ್ತಾನೆ ಅಕ್ಕ, ನನಗೆ ಕೊಡಬೇಕು, ನನಗೆ ಮಾನಸಿಕವಾಗಿ ಅವನಿಗೆ ಟಾರ್ಚರ್ ಕೊಡಲೇಬೇಕು. ನನ್ನ ಚಾರಿತ್ರಿಕ ತೇಜೋವಧೆ ಮಾಡಿದ್ದಾನೆ ಆತ, ನನ್ನ ವೈಯಕ್ತಿಕ ತೇಜೋವಧೆ ಮಾಡಿದ್ದಾನೆ, ನನ್ನ ನಿಂದನೆಯನ್ನು ಮಾಡಿದ್ದಾನೆ. ಈಗ ನೋಡಿ, ಈಗ ಸುಳ್ಳು ಕೇಸ್ ಕೂಡ ಹಾಕಲಿಕ್ಕೆ ಟ್ರೈ ಮಾಡಿದ. ಅಲ್ಲಿ ಅಮೃತೇಶ್ವರಿ ದೇವಿ ನನ್ನನ್ನು ರಕ್ಷಿಸಿದ್ಲು, ಇಲ್ಲಾಂದರೆ ಐ ವಾಸ್ ಟ್ರ್ಯಾಪ್ಡ್. ಆ್ಯಕ್ಚುಲಿ ನಾನು ಈ ಸೂಚನೆ ನನಗೆ ಒಂದು 10 ದಿವಸ ಮುಂದೆ ಬಂದಿತ್ತು ಗೆಳೆಯರೆ. ಯಾಕಂದರೆ ಈ ವ್ಯಕ್ತಿ ಬಗ್ಗೆ ನಾನು ಎಲ್ಲರಿಗೂ ಹೇಳಿಲ್ಲ, ಆತ ಒಳ್ಳೆ ವ್ಯಕ್ತಿ. ಪ್ರಸನ್ನಕ್ಕನಿಗೆ ಹೇಳಿದೆ, ಇಲ್ಲ ಪ್ರಶಾಂತ್ ಒಳ್ಳೆ ವ್ಯಕ್ತಿ ಪ್ರಸನ್ನಕ್ಕ. ಆಗ ಪ್ರಸನ್ನಕ್ಕ ನನಗೆ ಒಂದು ನಗು, ಸುಮ್ಮನೆ ಒಂದು ಸೈಲೆಂಟಾಗಿ ನಕ್ಕರು. ನನಗೆ ಕೆಲವು ವಿಷಯ ಹೇಳಿದ್ದು ಸೂಕ್ಷ್ಮವಾಗಿ, ನನಗೆ ಅರ್ಥ ಆಗಲಿಲ್ಲ ಆವಾಗ, ಆಯಿತಾ? ಇವಾಗ ನಾನು ಅಂದ್ಕೊಂಡೆ ಪ್ರಸನ್ನಕ್ಕೆ ಹೇಳಿದ್ದು 100ಕ್ಕೆ 100 ಸತ್ಯ.
ನಾನು ಅಂದುಕೊಂಡ ಪ್ರಕಾರ ಈ ವ್ಯಕ್ತಿಗೆ 2 ಮುಖವಾಡ ಇದೆ. ನೀವು ಈ ಒಳ್ಳೆ ಸರ್ ಅಂತ ಹೇಳ್ತಿರಲ್ಲ, ಒಂದೇ ಮುಖವಾಡ ನೋಡಿದ್ದು. ಇದು ಕೆಲವು ದಿವಸಗಳಲ್ಲಿ ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡ್ತೀನಿ ಈತನ ನಿಜ ಬುದ್ಧಿಯನ್ನು. ಯಾಕಂದರೆ ನನಗೆ ಒಬ್ಬರು ವ್ಯಕ್ತಿಯನ್ನು ಎದುರು ಕಂಡಾಗ ಅವನಿಗೆ ಹೊಡೆಯುವಷ್ಟು ದ್ವೇಷ ಬರ್ತದೆ ಅಂದರೆ ಆ ವ್ಯಕ್ತಿ ನನ್ನಲ್ಲಿ ಏನೋ ಮಾಡಿದ್ದಾನೆ, ಆತ್ಮವಂಚನೆ ಮಾಡ್ಕೊಂಡಿದ್ದಾನೆ, ನನಗೆ ವಿಶ್ವಾಸ ದ್ರೋಹ ಮಾಡಿದ್ದಾನೆ. ಇದೇ ಆಗಿದ್ದು ಕೋಟ ಸ್ಟೇಷನಲ್ಲಿ. ನಾನು ಅವನನ್ನು ಅಟ್ಟಾಡಿಸ್ಕೊಂಡು ಹೋದೆ. ಅವನು ಓಡಿ ಹೋದ ಮಗುವನ್ನು ಹಿಡ್ಕೊಂಡು, ಬೈಕ್ವರೆಗೆ ನಾನು ಓಡಿಸ್ಕೊಂಡು ಹೋದೆ. 2ನೇ ಮತ್ತೆ ದಿನೇಶ್ ಗಾಣಿಗರನ್ನು ಹಿಡ್ಕೊಂಡು ಬಂದ SI ಅವರು ಸರಿ ಕ್ಲಾಸ್ ಮಾಡಿದರು. ನನಗೂ ಬೈದರು SI ಅವರು, ನೀವು ಅವರ ಮನೆಗೆ ಹೋಗಬಾರ್ದಿತ್ತು, ನನ್ನ ಹತ್ರ ಬರಬೇಕಿತ್ತು ಅಂತ. ನಾನು ಹೇಳ್ತೀನಿ, ಇದೇ ಬೆಂಗಳೂರಿಂದ ನಾನು ಕೋಟ ಮತ್ತು ಪಡುಬಿದ್ರಲ್ಲ ಬ್ರಹ್ಮಾವರ ಠಾಣೆಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾಯಿದ್ದೆ ಪ್ರಶಾಂತ್ ಬಗ್ಗೆ. ಅವ್ರು ಹೇಳ್ತಾರೆ, ಮೇಡಮ್ ಅವರು ಕಾಲ್ ಪಿಕ್ ಮಾಡಲ್ಲ, ನೀವು ಬಂದು FIR ಮಾಡಿ. FIR ಮಾಡೋಕ್ಕೆ ಕಂಟೆಂಟ್ ಇಲ್ಲ. ಈತ ನನಗೆ ಅವನು ಕ್ರಿಕೆಟ್ ಮೈಂಡೆಡ್, ಒಂದೇ ಒಂದು ಮೆಸೇಜ್ ಇಡಲ್ಲ. ಮೆಸೇಜ್ ಓಪನ್ ಮಾಡಿದ, ಒಂದು ಫೋಟೋ ಕಳಿಸಿದ್ರು ಓಪನ್ ಮಾಡಿದ ಕೂಡಲೇ ಮಾಯ ಆಗುತ್ತೆ. ವಾಟ್ಸಪ್ ಕಾಲೇ ಮಾಡ್ತಾನೆ, ನಾರ್ಮಲ್ ಕಾಲ್ ಮಾಡಲ್ಲ. ನನಗೂ ಇದೆ, ತುಂಬ ಕಂಟೆಂಟ್ಗಳಿದೆ. ಇನ್ನು ಬರ್ತೀನಿ ನಾನು ಸ್ಲೋಲಿ, ಒಂದೊಂದು ಕಾನೂನಾತ್ಮಕ ನನ್ನ ಅಡ್ವೊಕೇಟಲ್ಲಿ ಮಾತಾಡಿ ಇವನ ಮೇಲೆ ಕಾನೂನು ಆ್ಯಕ್ಷನ್ ತಗೊಳ್ತೀನಿ. ಇನ್ನೊಂದು ಹೆಂಗಸಿಗೆ ಈತನ ಹೆಂಡತಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಅವನ ವೈಯಕ್ತಿಕ. ಈ ವ್ಯಕ್ತಿಯಿಂದ ಮೋಸ ಆಗಬಾರ್ದು ಎಂಬ ರೀಸನ್ಗೆ, ಆಯಿತಾ. ಇವನ ಹನಿ ಟ್ರ್ಯಾಪ್ ಅಂತೆ. ಈ ವ್ಯಕ್ತಿಯ ಮುಖವನ್ನು ಕಾಣುವಾಗ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಅನಿಸ್ತದ? ಅಲ್ಲ, ಯಾವ ರೀಸನ್ಗೆ ಈತನ ಕಿಡ್ನಿಯನ್ನು ಮಾರಿ ನನಗೆ ದುಡ್ಡು ಮಾಡಿದ್ರು ನನಗೆ ಕಿಡ್ನಿ ಕೂಡ ಡ್ಯಾಮೇಜ್ ಆಗಿರುತ್ತೆ. ಅವನಿಗೆ ಕಿಡ್ನಿ ಸ್ಟೋನ್ ಇದೆ, ಅದು ಕೂಡ ಸರಿ ಇರಲ್ಲ, ಆಯಿತಾ. ತಾನೊಬ್ಬ ಸಭ್ಯ ಅಂತ ಹೇಳಿ ಹೇಗಾದರೂ ಹೆಣ್ಮಕ್ಳನ್ನು ಗಾಳ ಹಾಕಿಸಿ ದುಡ್ಡು ವಸೂಲಿ ಮಾಡಿ ಕೊನೆಗೆ ಅಪಪ್ರಚಾರ ಮಾಡಿ ಅವರನ್ನು ಓಡಿಸೋದು. ನಾನು ಮಾತ್ರ ಅದಕ್ಕೆ ಸಿಕ್ಕಿ ಬೀಳಿಲ್ಲ. ನನ್ನ ವಿಷಯದಲ್ಲಿ ಅವನು ನಾನೊಬ್ಬರಿಗೆ ಮಾತಾಡಿದೆ, ಇನ್ನು ಅವನು ಹೆಣ್ಣು ಮಕ್ಕಳ ತಂಟೆಗೆ ಹೋಗಲ್ಲ. ಮತ್ತು ಹೋದ ಅವಳೊಬ್ಬಳು ಲಾಯರು, ಅವಳನ್ನು ಹಿಡ್ಕೊಂಡು ಅಲ್ಲಿ ಪಾಡ್ಕಾಸ್ಟ್ ಮಾಡಿ, ನನ್ನ ಪ್ರಕಾರ ಅವಳ ಖರ್ಚಿಂದಲೇ ಕಳೀತಾ ಇದ್ದೆ ಇಷ್ಟು ಸಮಯ. ಇವರಿಗೆ ತುಂಬ ಕಾಂಟ್ಯಾಕ್ಟ್ ಇತ್ತು. ಯಾಕಂದರೆ ಅವಳ ಕೆಲವೊಂದು ವೀಡಿಯೋಗಳಲ್ಲಿ ಇವಳು ನನಗೆ ಇಂಡೈರೆಕ್ಟಾಗಿ ಹೇಳೋದು, ಒಬ್ಬ ಅಂದಮೇಲೆ ಅವಳ ಹಿಂದೆ ಯಾಕೆ ಹೋಗ್ತೀಯಾ, ಮತ್ತು ಇವಳು ರಾತ್ರಿ ಇಡೀ ಕಾಲ್ ಮಾಡ್ತಿದ್ಲು. ಇಷ್ಟೊಂದು ವೈಯಕ್ತಿಕ ವಿಚಾರಗಳನ್ನು ಆ ಲಾಯರಿಗೆ ಶೇರ್ ಮಾಡುವಷ್ಟು, ನನ್ನ ಮತ್ತು ಪ್ರಶಾಂತ್ ಅವರ ವಿಚಾರಗಳನ್ನು ಅವಳಿಗೆ ಶೇರ್ ಮಾಡುವಷ್ಟು ಕ್ಲೋಸ್ನೆಸ್ ಇವನಿಗೆ ಹೇಗೆ ಬಂತು? ಸ್ವಲ್ಪ ಸಮಯ ಅವಳ ಜೊತೆ ಇದ್ದ. ನನ್ನ ಪ್ರಕಾರ ಈತನಿಗೆ ಯಾರ್ದಾದ್ರು ಒಂದು ಹೆಣ್ಮಕ್ಳದ್ದು ದುಡ್ಡು ಬೇಕೇ ಬೇಕಾಗುತ್ತೆ. ಗಂಡಸರು ಸುಮ್ಮನೆ ಕೊಡಲ್ಲ ದುಡ್ಡು. ಸೊ ಹೆಣ್ಮಕ್ಳನ್ನು ಟ್ರ್ಯಾಪ್ ಮಾಡ್ತಾನೆ, ಮಗುವನ್ನು ಹಿಡ್ಕೋತಾನೆ, ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಸೊ ಆ ಶೈಲಜಾ ಅಮರನಾಥ್ ಅವನಿಗೆ ಕೆಲವು ತಿಂಗಳುಗಳೇ ಆಯಿತು ಅನಿಸ್ತದೆ. ಮೋಸ್ಟ್ಲಿ ನನ್ನ ಕೈಯಿಂದ ದುಡ್ಡು ಸಿಗದೇ ಇರುವಾಗ ಸ್ಟಾಪ್ ಆಗಿದ್ದು. ನೆಕ್ಸ್ಟ್ ಅವಳನ್ನು ಹಿಡ್ಕೊಂಡಿದ್ದಾನೆ. ಈಗ ಏನೋ ಪಾಡ್ಕಾಸ್ಟ್ ಅಂತೇಳಿ ಅವನ ಜೊತೆ ಕೂತ್ಕೊಂಡಿದ್ದಾನೆ. ಅವಳು ಸಹ ಅಷ್ಟೇ. ಅವಳು ಶೈಲಜಾ ಅಮರನಾಥ್ ಎಂಬ ವ್ಯಕ್ತಿ ಪಾಡ್ಕಾಸ್ಟಿಗೆ ಫಸ್ಟ್ ಕರೆದಿದ್ದು ಮಟ್ಟಣ್ಣನವರನ್ನು ಮತ್ತು ಪ್ರಶಾಂತನ್ನು. ಇವರಿಬ್ಬರು ಹನಿ ಟ್ರ್ಯಾಪರ್ಸ್ ಅಂತೆ. ಸೊ ಇವರನ್ನು ಟ್ರ್ಯಾಪ್ ಮಾಡೋರು ಯಾರು ಅಂತ ಪ್ರಶಾಂತನ್ನು ನಾನು ಮಾಡಿದ್ದು ಅಂತ ಅವನು ಡೈರೆಕ್ಟ್ಲಿ ಹೇಳಿದ್ದಾನೆ. ಅದು ನಂಗೆ ಅರ್ಥ ಆಗಿದೆ. ಬಟ್ ಏನು ಹನಿ ಟ್ರ್ಯಾಪ್ ಅಂತ ಮತ್ತೆ ತೋರಿಸ್ಕೊಡ್ತೀನಿ ಅವನಿಗೆ. ಇನ್ನೊಂದು ಸಲ ಮೀಟ್ ಆಗಲಿಕ್ಕಿದೆ, ಇನ್ನೊಂದು ಹಲವಾರು ಬಾರಿ ಮೀಟ್ ಆಗಲಿಕ್ಕಿದೆ. ದಟ್ ಈಸ್ ನಾಟ್ ದ ಫಸ್ಟ್ ಟೈಮ್, ಆಯಿತು. ಇನ್ನು ನನ್ನ ನಿಜವಾದ ರೌದ್ರ ಮುಖವನ್ನು ಅವನು ನೋಡಲಿಕ್ಕಿದ್ದಾನೆ ಪ್ರಶಾಂತ್ ಎಂಬ ವ್ಯಕ್ತಿ. ಯಾಕಂದರೆ ಇಲ್ಲಿಗೆ ಮುಗಿಯಲ್ಲ ಇದು. ಇಂಥ ವ್ಯಕ್ತಿಗಳನ್ನು ನಾವು ಸಮಾಜದ ಎದುರು ಎಳೆದು ತರಬೇಕು. ನಾನು ಹೇಳ್ತಾ ಇರೋದು ಇದೇ. ನಾನು ಶೈಲಜಾ ಅಮರನಾಥಿಗೆ ಕೇಳ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ರೆ ನೀನು ಒಂದು ಹೆಣ್ಣಲ್ವಾ? ನಮ್ಮ ಹೋರಾಟಗಾರದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತಿದ ನಮ್ಮ ಹಿರಿಯ ಹೋರಾಟಗಾರ್ತಿ ಪ್ರಸನ್ನ ರವಿಯರನ್ನು ನೀನು ಪಾಡ್ಕಾಸ್ಟಿಗೆ ಕರಿಬೇಕು. ಶಿ ಈಸ್ ಅ ರಿಯಲ್ ಫೈಟರ್. ಈ ಹೋರಾಟದಲ್ಲಿ ಗಟ್ಟಿ ಧ್ವನಿಯಾಗಿ ಸತ್ಯಸಂಧೆಯಿಂದ ಹೋರಾಟ ಮಾಡಿದವರು ತಮ್ಮಣ್ಣ ಶೆಟ್ಟರು, ಪ್ರಸನ್ನಕ್ಕ, ಮಾಯಶೆಟ್ಟಿ ತಿಮ್ರೋಡಿಯವರು. ಅವರನ್ನು ಯಾಕೆ ಕರೀಲಿಲ್ಲ ನೀನು ಪಾಡ್ಕಾಸ್ಟಿಗೆ? ಈ ಇಬ್ಬರು ಹೆಣ್ಣು ಬಾಕರನ್ನು ಯಾಕೆ ಕರೆದಿ? ಈ 2 ವ್ಯಕ್ತಿಗಳು ಹನಿ ಟ್ರ್ಯಾಪಿಗೆ ಒಳಗಾಗಬೇಕು ಅಂದರೆ ಸೌಜನ್ಯ ಹೋರಾಟದಲ್ಲಿ ಲಕ್ಷಾಂತರ ಮಂದಿದ್ದಾರೆ. ಗಂಡಸರು ಯಾರು ಹನಿ ಟ್ರ್ಯಾಪಿಗೆ ಒಳಗಾಗಲ್ಲ, ಅವರಷ್ಟು ಸ್ಟ್ರಾಂಗ್ ಇರ್ತಾರೆ. ಈ 2 ಹೆಣ್ಣು ಚಪಲರು, ಹೆಣ್ಣು ಬಾಕರು, ಇವರ ಮನಸ್ಸು ಅಷ್ಟು ಚಂಚಲಾಗಿದ್ದಕ್ಕೆ ಇವರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಈ ಪ್ರಶಾಂತ್ ನನ್ನನ್ನು ಹೇಳ್ತಾ ಇದ್ದಾನೆ, ಮಟ್ಟಣ್ಣನಿಗೆ ಯಾರು ನಾನು ಮಾಡಿಲ್ಲಪ್ಪ ಹನಿ ಟ್ರ್ಯಾಪ್, ಅವನಿಗೆ ಯಾರೋ ಬೆತ್ತಲೆ ವೀಡಿಯೋ ಕಾಲೆಲ್ಲ ಮಾಡಿದ್ದು ಅಂತ ಅವತ್ತು ಒಂದು ಸ್ವಲ್ಪ ಸಮಯ ಹಿಂದೆ ಬೊಗಳ್ತಿದ್ದ ಮಟ್ಟಣ್ಣ. ಅದನ್ನೇ ಹಿಡ್ಕೊಂಡು ಇವಾಗ ಪ್ರಸ್ತುತ ಇವನು ಈ ಎಪಿಸೋಡ್ ಮಾಡುವ ಅಗತ್ಯ ಏನಿತ್ತು ಇವನಿಗೆ? ಈ ಪ್ರಶಾಂತ್ ಪೂಜಾರಿ ಎಂಬ ವ್ಯಕ್ತಿಗೆ, ಪ್ರಶಾಂತ್ PRS, ಪೂಜಾರಿ ಅವರ ಹೆಸರು ಹೇಳಲ್ಲ, ಜಾತಿಗೆ ಅವಮಾನ ಆಯಿತಾ? ಅದು ಬಿಡಿ, ಅದು ಮುಗೀತು. ಅವಳ ಪಾಡ್ಕಾಸ್ಟ್ ಇನ್ನೂ ಬಿಡುಗಡೆ ಆಗಿಲ್ಲ. ನಾನು ಅಲ್ಲಿ ಕೇಳಿದ್ದೆ ಸ್ಟೇಷನಲ್ಲಿ, ನನ್ನ ಬಗ್ಗೆ ಏನು ಹೇಳಿದ್ರಿ? ನಾನೇನು ಹೇಳಿಲ್ಲ, ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದು. ಭಾರಿ ಇದೆ ವ್ಯಕ್ತಿತ್ವ ಇವನಿಗೆ. ಇವನ ವ್ಯಕ್ತಿತ್ವವನ್ನೆಲ್ಲ ನಾನು ಬಯಲಿಗೆ ಎಳಿತೀನಿ. ನೆಕ್ಸ್ಟ್ ಏನು ಹೇಳಿದ? ಗಿರೀಶ್ ಮಟ್ಟಣ್ಣನವರು ಹೇಳ್ತಂದ, ಈ ಗಿರೀಶ್ ಮಟ್ಟಣ್ಣ ಇವನಿಗೂ ಕಂಡ್ರೆ ಆಗಲ್ಲ. ನಾನು ಹೇಳಿದ್ದೀನಿ ನಮ್ಮನ್ನೆಲ್ಲ ಗಿರೀಶ್ ಮಟ್ಟಣ್ಣ ಸರಿ ಇಲ್ಲ ಅಂತೇಳಿ ಇವನು ಹೋಗಿ ಗಿರೀಶ್ ಮಟ್ಟಣ್ಣನ ಹೊಗಳ್ತಾ ಇದ್ದಾನೆ. ಈತನಿಗೆ ಏನಾಗಿದೆ ಅಂದರೆ, ಇನ್ನೂ ಸೌಜನ್ಯ ಹೋರಾಟದಲ್ಲಿ ಈತನಿಗೆ ನಾನು ಬೇಕಾದ ವ್ಯವಸ್ಥೆ ಮಾಡಿದ್ದೀನಿ. ಈತ ಎಲ್ಲಾದರೂ ಇನ್ನು ಸೌಜನ್ಯ ಹೋರಾಟ ಆಗೋದೂ ಇಲ್ಲ, ಯಾವುದೇ ಸಭೆಗಳು ನಡೆಯಲ್ಲ, ಏನಾದರೂ ಪಾಡ್ಕಾಸ್ಟ್ ಮಾಡ್ತಾ ಇರಬೇಕಷ್ಟೇ. ಒಂದು ವ್ಯಕ್ತಿನ ಎಷ್ಟು ಮಾಡ್ಬೋದು? ಬಾಲನ್ ಸರನ್ನು
ಸ್ಟ್ಯಾನ್ಲಿ ಸರ್ ಈಗ ಎಲ್ಲರಿಗೂ ಗೊತ್ತಾಗಿದೆ, ಸ್ಟ್ಯಾನ್ಲಿಗೆ, ಸೋಮನಾಥ್ ನಾಯಕರಿಗೆ ಎಲ್ಲ ಗೊತ್ತಾಗಿದೆ. ಯಾಕಂದರೆ ನಾನೊಬ್ಬಳು ಹೆಣ್ಮಗಳು ಎಷ್ಟು ಸತ್ಯ ಹೇಳ್ತಿದ್ದೀನಿ ಅಂತ ಕೆಲವರಿಗೆ ಅರ್ಥ ಆಗಿದೆ, ಹೋರಾಟಗಾರರಿಗೆ. ಇವನು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಅರ್ಥ ಆಗಿದೆ. ಅವರೇನು ಇವನಿಗೆ ಸೊಪ್ಪು ಹಾಕಲ್ಲ, ಇನ್ನು ಎಂಟರ್ಟೈನ್ ಮಾಡಲ್ಲ ಈ ವ್ಯಕ್ತಿಯನ್ನು. ಇವರನ್ನು ಮತ್ತು ಗಾಣಿಗನನ್ನು ಆಲ್ರೆಡಿ ಹೋರಾಟದಿಂದ ದೂರ ಆಗಿದೆ, ಆಯಿತಾ. ಇವರದ್ದೇನು ಆಟ ಇನ್ನು ಹೋರಾಟದಲ್ಲಿ ನಡೆಯಲ್ಲ. ಆ ಕುಸುಮಕ್ಕನ ಮನೆಗೆ ಹೋಗಿ ಅಲ್ಲಿ 1-2 ಲಕ್ಷ ಖರ್ಚು ಮಾಡಿಸಿದರು, ಮಾಟ ಮಂತ್ರ ಹೋಮ ಹವನ ಅಂತೇಳಿ. ಆ ಡುಪ್ಲಿಕೇಟ್ ಬ್ರಾಹ್ಮಣರನ್ನು ಹಿಡ್ಕೊಂಬಂದು ಅಲ್ಲಿ ಆ ವಿಷಯಗಳನ್ನು ನಾನು ಆ ಕುಸುಮಕ್ಕನ ಮನೆಯವರಿಗೆ ಹೇಳಿದ್ದೀನಿ. ಅವರನ್ನು ಎಂಟರ್ಟೈನ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿರುವ ದೇವರಿಗೆ ಕೈ ಮುಗಿರಿ. ಸೌಜನ್ಯ ನ್ಯಾಯ ಸಿಗುತ್ತೆ, ಖಂಡಿತ ಸಿಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಕಾನೂನಿನ ಹಂತದ ಹೋರಾಟ ಅಷ್ಟೇ ಆಗ್ತಾ ಇರೋದು. ಇನ್ನು ಬಹಿರಂಗವಾಗಿ ನಾವು ಎಲ್ಲೂ ಹೋರಾಟ ಮಾಡುವಾಗಿಲ್ಲ, ಸಭೆ ಮಾಡುವಾಗಿಲ್ಲ. ಏನಿದ್ರು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಡ್ವೊಕೇಟ್ ಹೇಗೆ ವಾದ ಮಾಡ್ತಾರೆ ಅದರ ಮೇಲೆ ಡಿಪೆಂಡು. ತನಿಖೆಗೆ ಆದೇಶ ಸಿಕ್ಕಿರೋದೇ ದೊಡ್ಡ ಪುಣ್ಯ. ಅಲ್ಲಿ ಸಾಕ್ಷಿಯವರು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅದರ ಟೆಕ್ನಿಕಲ್ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ಅದರ ಹಿಂದೆ ಮಟ್ಟಣ್ಣ ಶೋ ಆಫ್ ಮಾಡೋದಷ್ಟೇ. ಮಟ್ಟಣ್ಣನ 5 ಪೈಸೆದು ಇದಿಲ್ಲ. ಅವರು ಪ್ರಚಾರ ಮಾಡ್ತಿದ್ದೆ ಸುಪ್ರೀಂ ಕೋರ್ಟ್ ಅದು ಇದು ಬಾಲನ್ಸಾರು 74 ಶವಹೂತ ಪ್ರಕರಣ, ಅದರಲ್ಲಿ ಏನೋ ಇದೆ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿ ಬರೇ ಪ್ರಚಾರಕ್ಕಷ್ಟೇ ಬಂದಿರೋದು. ಅಲ್ಲಿ ಹೋರಾಟ ಮಾಡಿದ್ದು 14 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಂಬ ವ್ಯಕ್ತಿ. ನಮ್ಮ ನಡುವೆ ಏನೇ ವೈಯಕ್ತಿಕ ದ್ವೇಷ ಇರಲಿ, ಆಯಿತಾ. ಆದರೆ ಒಂದು ನಾಯಕಂತರ ಛಲಗೆಡದೆ ಆ ಹೋರಾಟ ಮಾಡಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತ್ರ, ಮಟ್ಟಣ್ಣ ಅಲ್ಲ. ಇನ್ನೂ ನೀವು ನಂಬಿ ಮೂರ್ಖರಾಗಬೇಡಿ. ನಾನು ಇನ್ನಷ್ಟು ವಿಷಯ ಆ ವ್ಯಕ್ತಿ ಬಗ್ಗೆ ಹೇಳಲಿಕ್ಕಿದೆ, ಆಯಿತಾ. ಮಟ್ಟಣ್ಣನ ಬಗ್ಗೆ ಹೇಳಲಿಕ್ಕಿದೆ. ನಾನು ಕೆಲವರಿಗೆ ಅದು ಅಸಮಾಧಾನ ಅನಿಸ್ಬೋದು. ಮತ್ತು ನಂಬಿದರೆ ನಂಬಿ, ಪ್ರಸನ್ನಕ್ಕನನ್ನು ನಂಬಿ. ಅವರು ನಂತರನೇ ದಿಟ್ಟ ನೇರ ನಿರಂತರ ಅವರು ಮಾತಾಡಿಬಿಡ್ತಾರೆ, ಮುಖ ಬಿಟ್ಟು. ಇವರಿಗೆ ಸತ್ಯ ಹೇಳಿದರೆ ಬ್ಲಾಕ್ ಮಾಡಿ ಹೋಗ್ತಾರೆ ಇವರು. ಈ ಪ್ರಶಾಂತು ಅಷ್ಟೇ, ಮಟ್ಟಣ್ಣನೂ ಅಷ್ಟೇ. ನಾನೇನು ಮಟ್ಟಣ್ಣನ ಹನಿ ಟ್ರ್ಯಾಪ್ ಮಾಡಿಲ್ಲಪ್ಪ. ಮತ್ತು ಹನಿ ಟ್ರ್ಯಾಪ್ಗೆ ಒಳಗಾದರೆ ಗಂಡಸರು ಯಾವತ್ತೂ ಹನಿ ಟ್ರ್ಯಾಪಿಗೆ ಒಳಗಾಗಲ್ಲ. ಮಟ್ಟಣ್ಣ ಇದು ಮಹೇಶ್ ಅಣ್ಣ ಒಂದು ಯಂಗ್ ಏಜಲ್ಲೇ ಹೋರಾಟಕ್ಕೆ ಬಂದಿದ್ದಾರೆ, 14 ವರ್ಷ ಮೊದಲು. ಆಗ ಅವರಿಗೆ ಅವರೊಬ್ಬರು ಗಂಡಸು ಯುವಕ ಅಂತ ಹೇಳ್ಬೋದು, ಆಯಿತಾ. ಒಂದು 40 ವರ್ಷದ 45 ಅಲ್ಲ 55 ಅಂತಾರೆ, ಒಂದು 14 ವರ್ಷದ ಹಿಂದೆ. ಆ ಒಂದು ಯುವಕ ಇರುವಾಗಲೇ ಮಹೇಶ್ ಅಣ್ಣ ಬಂದಿದ್ದಾರೆ. ಅವರನ್ನು ಯಾರು ಹನಿ ಟ್ರ್ಯಾಪ್ ಮಾಡಿಲ್ವ? ಸತ್ಯ ಹೇಳ್ತೀನಿ. ಇವಾಗ ಧರ್ಮಸ್ಥಳದ ಕಡೆಯವರು ಯಾರು ಇವರಿಗೆ ವಾಪಸ್ ಆಗಿಲ್ಲ. ಅವೆಲ್ಲರೂ ಅವರವರ ಪಡಗಿದ್ದಾರೆ, ಡಿ ಗ್ಯಾಂಗ್ನವರು. ಇವರೇ ಸುಮ್ಮನೆ ಪ್ರಚಾರ ಮಾಡ್ತಿದ್ದಾರೆ, ಏನೋ ಮಾತಾಡ್ತಿದ್ದಾರೆ. ನಾನೀಗ ಆಚೆನೂ ಅಲ್ಲ ಈಚೆನೂ ಅಲ್ಲ, ಮಿಡ್ಲಲ್ಲಿದ್ದೀನಿ, ಹಾಗೆ ಹೇಳ್ತಾ ಇದ್ದೀನಿ. ಇವರನ್ನು ಹನಿ ಟ್ರ್ಯಾಪ್ ಮಾಡೋರು ಯಾರು ಬೇಕಲ್ಲ. ಈ ಹೆಣ್ಣು ಮಕ್ಕಳಿಗೆ ಸರೆಂಡರ್ ಆಗೋರು ದೇ ಆರ್ ವೀಕ್ ಮೈಂಡೆಡ್. ಅವ್ರು ಗಂಡಸರು ಅಂತ ಹೇಳಲ್ಲ. ನಾನು ಗಂಡಸು ಅಂತ ಒಪ್ಕೊಳ್ಳಲ್ಲ. ಅವ್ನ ಮುಖದಲ್ಲಿ ಮೀಸೆ ಇಲ್ಲ ಅಂತಲ್ಲ, ಅದನ್ನು ನಾನು ಗಂಡಸು ನಾನು ಒಪ್ಕೊಳ್ಳಲ್ಲ. ಷಂಡ ಅಂತ ಹೇಳಿದ್ದೀನಿ ನಾನು. ನೀನು ಒಂದು ಹೆಣ್ಣಿನೆದುರು ಹೋರಾಟಕ್ಕೆ ಫೇಸ್ ಟು ಫೇಸ್ ಹೋರಾಟಕ್ಕೆ ಬರದಿದ್ದರೆ ಪ್ರಶಾಂತ್ ನೀನು ಷಂಡ ಅಂತ ಒಪ್ಪಿಕೊಂತ ಅವನು ಒಪ್ಕೊಂಡಿದ್ದಾನೆ. ಅವನು ನನ್ನಲ್ಲಿ ಮಾತಾಡಲಿಕ್ಕೆ ರೆಡಿ ಇಲ್ಲ, ನನ್ನ ಮುಖ ನೋಡಲಿಕ್ಕೆ ರೆಡಿ ಇಲ್ಲ, ನನ್ನಲ್ಲಿ ಫೋನಲ್ಲಿ ಮಾತಾಡಲಿಕ್ಕೆ ರೆಡಿ ಇಲ್ಲ. ದ್ಯಾಟ್ ಮೀನ್ಸ್ ಹೀ ಅಗ್ರೀಡ್, ಹೀಸ್ ಎ ಷಂಡ. ಅವ್ನು ಷಂಡ ಅಂತ ಒಪ್ಕೊಂಡಾಗಿದೆ. ಇನ್ನು ಗಿರೀಶ್ ಮಟ್ಟಣ್ಣನವರ ವಿಚಾರ ನಾನು ಹೇಳಲ್ಲ. ಅಂತೂ ಇಬ್ಬರು ಹೆಣ್ಣು ಬಾಕರು ಅಂತ ಹೇಳ್ತೀನಿ. ಜೊಲ್ಲು ಸುರಿಸುವವರು ಹೆಣ್ಣು ಮಕ್ಕಳಿಗೆ. ಇವರು ಬಂದಿದ್ದು ಹೋರಾಟದ ಉದ್ದೇಶಕ್ಕಲ್ಲ, ಯಾವುದಾದ್ರೂ ಹೆಣ್ಣು ಮಕ್ಕಳನ್ನು ಟ್ರ್ಯಾಪ್ ಮಾಡಿ ಹೋಗೋಣ ಅಂತ. ಹೆಸರು ಹೆಣ್ಣು ಮಕ್ಕಳಿಗೆ ಹನಿ ಟ್ರ್ಯಾಪ್ ಅಂತ. ಅದು ಇವನು ಹೇಳಿದ್ದು ನನಗೇನೆ, ಅವನನ್ನು ನಾನು ಹನಿ ಟ್ರ್ಯಾಪ್ ಮಾಡಿದ್ದೀನಿ ಅಂತ. ಅವನನ್ನು ಹನಿ ಟ್ರ್ಯಾಪ್ ಮಾಡಿ ಅವನ ಕಿಡ್ನಿ ಮಾರಿದ್ರೂ ನನಗೆ ದುಡ್ಡು ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ಕಿಡ್ನಿ ಕೂಡ ಡ್ಯಾಮೇಜ್ ಆಗಿದೆ, ಅವನಿಗೆ ಕಿಡ್ನಿ ಸ್ಟೋನ್ ಇತ್ತು, ಸರ್ಜರಿ ಆಗಿದೆ. ಇವನನ್ನು ಯಾವ ಕಾರಣಕ್ಕೆ ಹನಿ ಟ್ರ್ಯಾಪ್ ಮಾಡ್ಕೊಳ್ಳಿ. ನಾನು ಆ ಚೈತ್ರ ಮೇಡಮ್ಗೆ ಅದೇ ಹೇಳೋದು, ಇವನ ಹೆಂಡತಿಗೆ ಎಲ್ಲಾದರೂ ಸಿಕ್ಕಿದ್ರೆ ನೆಕ್ಸ್ಟ್ ಮೀಟಿಂಗಲ್ಲಿ ದಯವಿಟ್ಟು ಇವನಿಗೊಂದು ಡೈವರ್ಸ್ ಕೊಟ್ಟು ಬಿಡಿ. ಆ ಹುಚ್ಚ ಎಲ್ಲಿಯಾದರೂ ಅಲೆದಾಡಲಿ, ಆ ಮಗುವನ್ನು ನೀವು ಸೇವ್ ಮಾಡಿ. ಒಂದು ಹೆಣ್ಣು ಮಗಳದು, ಯಾಕಂದರೆ ಹೆಣ್ಣು ಮಗಳನ್ನ ಇಟ್ಕೊಂಡು ನನಗೆ ಅಪವಾದ ಹಾಕಿದ. ಇಟ್ಟಿದ್ದೀನಿ ನಾನು, ಅವನ ಮನೆ ದೈವಕ್ಕೆ ಇಟ್ಟಿದ್ದೀನಿ ನಾನು, ದೇವರಿಗೆ ಇಟ್ಟಿದ್ದೀನಿ ನಾನು. ಕಾಣಿಕೆ ಹಾಕಿ ಅಣ್ಣಪ್ಪ ಮಂಜುನಾಥನಿಗೆ ಇಟ್ಟಿದ್ದೀನಿ. ಅವನು ಹುಚ್ಚಂತರ ಅಲೆದಾಡಿ ನನ್ನ ಕಾಲಿಗೆ ಬಂದು ಬೀಳುವ ಸಮಯ ಹೆಚ್ಚಿಲ್ಲ. ನಾನು ಅವತ್ತು ಹೇಳ್ತೀನಿ, ಈತ ಮಾಡಿದ ನನಗೆ ಮಾಡಿದ ಅನ್ಯಾಯ ಒಂದಲ್ಲ ಎರಡಲ್ಲ. ಇಲ್ಲಾಂದರೆ ನನ್ನ ಫ್ಯಾಮಿಲಿಗೆ ಕೇಳಿ, ನನಗೆ ಗೊತ್ತಿದ್ದವ್ರಿಗೆ ಕೇಳಿ. ಅನಿತಾ ಇಷ್ಟು ರೊಚ್ಚಿಗೆ ಹೇಳುವ ಹುಡುಗಿ ಅಲ್ಲ, ಯಾರಿಗೆ ಇಷ್ಟು ಮಾತಾಡುವವಳಲ್ಲ. ಒಂದೇ ಒಂದು ಇದರಲ್ಲಿ ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಅಲ್ಲ ಅಂದ್ಬಿಡ್ತೀನಿ. ನಾನು ಈತನ ಹಿಂದೆ ಬಿದ್ದಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿಸ್ಲಿಕ್ಕಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇವರು ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರ ಅಲ್ಲ ಬಂದಿದ್ದು, ಹೆಣ್ಣು ಮಕ್ಕಳ ತೇಜೋವಧೆಗೋಸ್ಕರ ಬಂದಿದ್ದಾರೆ. ಮಟ್ಟಣ್ಣನ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ, ಆತ ಒಬ್ಬ ಪ್ರಚಾರ ಪ್ರಿಯ. ಸುಪ್ರೀಂ ಕೋರ್ಟಿನ ಇದಕ್ಕೂ ಹೋದದಕ್ಕೂ ಮಟ್ಟಣ್ಣನಿಗೂ ಯಾವುದೇ ಕನೆಕ್ಷನ್ ಇಲ್ಲ, ಆದರೆ ಮಾತಾಡ್ತಾನೆ. ಈಗ ಇತ್ತೀಚೆಗೆ ಸತೀಶ್ ಕುಮಾರ್ ಅಲ್ಲಿಂದ ಕತ್ತಾರಿಯಿಂದ ಒಂದು ಆರ್ಟಿಕಲ್ ಓದಿದೆ, ಸಂಚು ಮಾಡ್ತಾ ಇದ್ದಾರೆ, ಮಟ್ಟಣ್ಣನನ್ನು ಕೊಲ್ತಾನೆ, ಮಹೇಶ್ ಅಣ್ಣನ ಗಡೀಪಾರು ಮಾಡ್ತಾನೆ ಅಂತ. ಅವರು ಮಾಡಿದ್ದು ನಾನು ಅದರ ಬಗ್ಗೆ ವಿಚಾರಿಸಿದೆ. ಇಲೆಕ್ಷನ್ ಟೈಮು ಮೀಟಿಂಗು, ಅವರ ವೈಯಕ್ತಿಕ ಚರ್ಚೆಗಳನ್ನು ಈ ಸಂಬಂಧಕ್ಕೆ ಯಾರು ಈ ಇಂಟ್ರೆಸ್ಟ್ ಇಲ್ಲ. ಈಗ ಈ SIT ಬಗ್ಗೆ ಆಗಲಿ, ಧರ್ಮಸ್ಥಳ ಪ್ರಕರಣ ಆಗಲಿ, ಸೌಜನ್ಯ ಪ್ರಕರಣ ಆಗಲಿ, ಎಲ್ಲರಿಗೂ ಸುಸ್ತಾಗಿ ಸಾಕಾಗೋಗಿದೆ ಇದು ಕೇಳಿ. ನಾನು ಹೊರಗೆ ಬಂದೆ, ನನಗೂ ಸಹ ಬೇಡ ಅಂತ ಅನಿಸ್ತು. ಇದರಲ್ಲಿ ಏನೋ ಇದು ಸರಿಯಾದ ದಾರಿಯಲ್ಲಿ ಇಲ್ಲ ಅಂತ ನಾನು ಹೊರಗೆ ಬಂದೆ. ಅದಕ್ಕೂ ನನ್ನ ಮೇಲೆ ಅಷ್ಟೊಂದು ಇದೆಲ್ಲ ಆರೋಪ ಎಲ್ಲ ಆಯಿತು, ಬಿಟ್ಟುಬಿಡಿ. ಸೊ ನಾನು ಒಂದು ಕೊನೆಯದಾಗಿ ಹೇಳ್ತೇನೆ,
ಈತ ತಮ್ನೇಲಲ್ಲಿ ಹಾಕಿದ ಇದು ಮಟ್ಟಣ್ಣನಿಗೆ ಹನಿ ಟ್ರ್ಯಾಪ್. ಮಟ್ಟಣ್ಣ ಹನಿ ಟ್ರ್ಯಾಪ್ ಇದು 1-2 ವರ್ಷದ ಹಿಂದೆ ಬೊಗಳಿದ್ದು ಕೇಳಿದ್ದೇನೆ. ಈಗ ಏನು ಹನಿ ಟ್ರ್ಯಾಪ್ ಆಗಿಲ್ಲ ಮಟ್ಟಣ್ಣನಿಗೆ. ತನಗೆ ಆದ ಇದನ್ನು ನಾನು ಹನಿ ಟ್ರ್ಯಾಪ್ ಮಾಡಿದ್ದೇನೆ ಅಂತ ಬಿಂಬಿಸಲಿಕ್ಕೆ ತಮ್ನೇಲ್ ಹಾಕೋಡು. ನಾಚಿಕೆ ಇಲ್ವ ಪ್ರಶಾಂತ್ ನಿಮಗೆ? ನಾಚಿಕೆ ಮಾನ ಮರ್ಯಾದಿಂತ ಸ್ವಲ್ಪ ಆದ್ರೂ ಇದೆನಾ? ಇದೇ ಈಗ ಆರತಿ ಗಿಳಿಯರೆಂಬ ಪತ್ರಕರ್ತೆಯನ್ನು ಕರ್ಕೊಂಡೋಗಿ ನನ್ನ ಮೇಲೆ FIR ಮಾಡಿಸು. ನೀನು ಗಂಡಸಾಗಿದ್ರೆ ನೀನು ಮಾಡಿಸು. FIR ಮಾಡಬೇಕು, ಅಟ್ರಾಸಿಟಿ ಕೇಸನ್ನು ಹಾಕಿಸು ನನ್ನ ಮೇಲೆ. ಅವಳನ್ನು ಅದಕ್ಕೆ ಅಲ್ವ ನೀನು ಹಿಡ್ಕೊಂಡಿದ್ದು? ನೀನು ಗಂಡಸಾಗಿದೆ, ನೀನು ಬಂದು ಹೋರಾಡು ಪ್ರಶಾಂತ್. ಆ ಗಾಣಿಗನನ್ನು ಹಿಡ್ಕೊಂಬಾರ್ದು. ಅವ ನಪುಂಸಕ. ಅವನು ಡಾಕ್ಟರ್ ದಿನೇಶ್ ಗಾಣಿಗಂತ ಅವನೊಬ್ಬ ನಪುಂಸಕ. ಅವನು ಗಂಡಸೇ ಅಲ್ಲ. ಅವನ ಕೆನ್ನೆಗೆ ಹೊಡಿತಿದ್ದೆ ಮೊನ್ನೆ ನಾನು, ಕೈ ಹಿಡಿದು ಇದು ಮಾಡಿದ್ದೀನಿ ನಾನು. ಇವರಿಬ್ಬರನ್ನ ಇಡ್ತೀನಿ. ಇದು ಸಾಕಾಗಲ್ಲ ಇವರಿಬ್ಬರಿಗೆ. ಇದೆ ಇನ್ನು ಮಾರಿ ಹಬ್ಬ ಇದೆ. ಇದು ಸ್ಟಾರ್ಟಿಂಗ್ ಅಷ್ಟೇ. ಅನಿತಾ ಫೀಲ್ಡಿಗೆ ಇಳಿದಿದ್ದಾಳೆ ಅಷ್ಟೇ. ಅನಿತನ ಇನ್ನೊಂದು ಮುಖ ನೀನು ನೋಡ್ತೀಯಾ? ಸದ್ಯಕ್ಕೆ ಇರು. ನೀನು ಆರತಿ ಗಿಳಿಯಾರು, ಅವಳ್ಯಾರು ಶೈಲಜಾ ಅಮರನಾಥ್, ನೀವು ಮೂರೇ ಇರೋದೀಗ ನನಗೆ ಶತ್ರುಗಳಾಗಿ. ಎಣ್ಣೆ ಬೊಂಡನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾನು. ವಿಜಯ ನಾರವಿಯನ್ನು ರೋಸ್ಟ್ ಮಾಡ್ತಾ ಇದ್ದೀನಿ. ಅದು ನಾನು ಪರ್ಸ್ನಲ್ ಹ್ಯಾಂಡಲ್ ಮಾಡ್ತೀನಿ. ನಿಮ್ಮನ್ನು ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನು ಸ್ವಲ್ಪ ಪಬ್ಲಿಸಿಟಿ ಕೊಡಬೇಕಾಗುತ್ತೆ. ನಿನಗೆ ನಿನ್ನ ಬ್ರ್ಯಾಂಡನ್ನು ನಾನು ಯೂಸ್ ಮಾಡ್ತೀನಿ ಅಂತೆ. ಒಂದು ದಿನ ಅಲ್ಲಿ ಪ್ರಶಾಂತ್ PRS ಹ್ಯೂಮನ್ ರೈಟ್ಸ್ ಚಾನಲ್ ಸರ್ಚ್ ಮಾಡುವಾಗ ನನ್ನ ವೀಡಿಯೋಸೇ ಬರುತ್ತೆ ನೋಡು. ಅದೇ ಥರ ತಮ್ಮನೇಲಿ ಕೊಡ್ತೀನಿ. ಸೊ ಮಾತಾಡೋದು ಸ್ವಲ್ಪ ಜಾಸ್ತಿ ಆಯಿತು, ಯಾಕಂದರೆ ತುಂಬ ಹೊತ್ತಾಯಿತು ನಾನು ಮಾತಾಡೋದು. ಸಣ್ಣ ವೀಡಿಯೋ ಮಾಡಬೇಕು ಅಂತಿದ್ದೆ, ಬಟ್ ಆ ಆಕ್ರೋಶ ಇದೆಯಲ್ಲ, ಆವೇಶದ ಧ್ವನಿಗಳು, ನಾನೇನು ಪ್ರಿಪೇರ್ ಮಾಡಿಲ್ಲ. ಇವನು ಕೆಲವೊಂದು ವಿಷಯ ಹೇಳಿದ್ದಾನೆ, ನಾನು ಬರೆದಿದ್ದೆ. ಭಯಂಕರ ಹೋರಾಟ ನಡೀತದೆ, ಒಂದು ಹೋರಾಟ ಎಲ್ಲ. ಪತ್ರಕರ್ತರಿಗೆ ಹನಿ ಟ್ರ್ಯಾಪ್ ಅಂತೆ. ಇವ ಯಾವ ಸೀಮೆಯ ಪತ್ರಕರ್ತ ಅಂತ ನಾನು ಕೇಳೋದು. ಇವನಿಗೆ ಪತ್ರಕರ್ತ ಒಂದು ಕೋರ್ಸ್ ಮಾಡಿಲ್ಲ. ಅವನು ಕಲ್ತಿದ್ದು ಅಷ್ಟೇ ಡಿಪ್ಲೊಮಾ. ಯಾರೂ ಇದರಲ್ಲಿ ಪತ್ರಕರ್ತರಿಲ್ಲ. ಇವನು ತನಗೆ ಹೇಳುವುದನ್ನು ಇಂಡೈರೆಕ್ಟ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ, ಬುದ್ಧಿವಂತರಿಗೆಲ್ಲ ಅರ್ಥ ಆಗುತ್ತೆ. ಸಾಕು, ನಿಲ್ಲಿಸು ಮಾರಾಯ ನಿನ್ನ ಬಡಾಯಿ, ಸಾಕು ಪ್ರಶಾಂತ್, ಆಯಿತಾ? ದಿಸ್ ಈಸ್ ಟೂ ಮಚ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ತುಂಬ ಇದೆ ಇವನ ಬಗ್ಗೆ ಮಾತಾಡಲಿಕ್ಕೆ.